ಗುಂಡ್ಲುಪೇಟೆಯ ಪ್ರವಾಸಿ ಮಂದಿರದಲ್ಲಿ ಕಾಯಕಯೋಗಿ ಬಸವಣ್ಣ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರ ಜಯಂತಿಯ ಸಂಭ್ರಮ. ಗಣ್ಯರಿಂದ ಪುಷ್ಪ ನಮನಗಳು. ಸಮಾನತೆಯ ಹರಿಕಾರ ಜಗಜ್ಯೋತಿ ಬಸವಣ್ಣ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರ ಜಯಂತಿಯನ್ನು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಯ ಕರ್ನಾಟಕ ರಕ್ಷಣಾ ಸೇನೆಯ ವತಿಯಿಂದ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಮಹನೀಯರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸಲ್ಲಿಸಿದ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಅವರ ಆದರ್ಶಗಳನ್ನು ಸ್ಮರಿಸಿದರು. ಕಾರ್ಯಕ್ರಮದ ನೇತೃತ್ವ ವಹಿಸಿ ಮಾತನಾಡಿದ ಜಿಲ್ಲಾ ಗೌರವಾಧ್ಯಕ್ಷರಾದ ಪುಟ್ಟಮ್ಮರವರು, ಸಮಾಜದ ದಾರಿದೀಪದಂತೆ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿ ಸಮಾನತೆಯ ಹಾದಿ ತೋರಿಸಿಕೊಟ್ಟ ಮಹನೀಯರ ತತ್ವಗಳು ಕೇವಲ ವೇದಿಕೆಯಲ್ಲಿ ಸಾರಿದರೆ ಸಾಲದು, ಅದನ್ನು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಮೈಗೂಡಿಸಿಕೊಳ್ಳಬೇಕು ಎಂದು ಮಾರ್ಮಿಕವಾಗಿ ನುಡಿದರು. ಅವರ ಮಾತಿನಲ್ಲಿ ಸಮಾಜದ ಬಗೆಗಿನ ಕಾಳಜಿ ಹಾಗೂ ಹಿರಿಯರ ಬಗೆಗಿನ ಭಕ್ತಿ ಎದ್ದು ಕಾಣುತ್ತಿತ್ತು. ಕಾರ್ಯಕ್ರಮದ ಆಶಯಗಳನ್ನು ವಿವರಿಸಿದ ಜಿಲ್ಲಾಧ್ಯಕ್ಷರಾದ ಈಶ್ವರ್ ಅವರು ಕೂಡ ಅತ್ಯಂತ ಪ್ರಭಾವಶಾಲಿಯಾಗಿ ಮಾತನಾಡಿದರು. ಕಾಯಕವೇ ಕೈಲಾಸ ಎಂಬ ತತ್ವದಡಿ ಜಾತೀಯತೆಯ ಸಂಕೋಲೆಗಳನ್ನು ಕತ್ತರಿಸಿ ವಿಶ್ವಕ್ಕೆ ಅನುಭವ ಮಂಟಪ ಮೂಲಕ ಪ್ರಜಾಪ್ರಭುತ್ವದ ಅಡಿಪಾಯಿ ಹಾಕಿದವರು ಬಸವಣ್ಣನವರು. ಅಂತಹ ಕ್ರಾಂತಿಕಾರಿ ಹಾದಿಯಲ್ಲಿ ನಡೆದ ಅಂಬೇಡ್ಕರ್ ರವರು ಸಮಾಜದ ನಿರ್ಮಾಣಕ್ಕಾಗಿ ಶ್ರಮಿಸಿದರು. ಅಂತಹ ಮಹಾನ್ ಚೇತನಗಳ ಹಾದಿಯಲ್ಲಿ ನಾವು ಸಾಗಬೇಕು ಎಂದು ಕಾರ್ಯಕರ್ತರಲ್ಲಿ ಸ್ಫೂರ್ತಿ ತುಂಬಿದರು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಲಕ್ಕೂರು ನಾಗರಾಜ್, ಜಿಲ್ಲಾ ಉಪಾಧ್ಯಕ್ಷರಾದ ಬೆಳವಡಿ ರಾಜಪ್ಪ, ಮಹಿಳಾ ಘಟಕದ ಅಧ್ಯಕ್ಷೆ ರೇಖಾ ಭಾಸ್ಕರ್, ಚಾಮರಾಜನಗರ ತಾಲೂಕು ಅಧ್ಯಕ್ಷೆ ಬಿ ಸಬಿತಾ, ಉಪಾಧ್ಯಕ್ಷರಾದ ಬಲ್ಚವಾಡಿ ಶಿವಕುಮಾರ್, ಟೌನ್ ಅಧ್ಯಕ್ಷರಾದ ಅಜಿತ್ ಕುಮಾರ್, ಉಪಾಧ್ಯಕ್ಷರಾದ ಗುರುಪ್ರಸಾದ್, ಪಿ ವೆಂಕಟರಮಣ ಸ್ವಾಮಿ, ಕೃಷ್ಣ ಮಹಾದೇವ ಸ್ವಾಮಿ, ಮಾಧ್ಯಮ ಸಲಹೆಗಾರರಾದ ಸದಾನಂದ್ ಕಣ್ಣೇಗಾಲ ಉಪಸ್ಥಿತರಿದ್ದರು. ಸಮಾಜದ ಮೇಲೆ ಸದಾ ಪ್ರೀತಿ ಹಾಗೂ ಕನ್ನಡ ನಾಡು ನುಡಿಯ ಬಗ್ಗೆ ಅಪಾರ ಗೌರವ ಹೊಂದಿರುವ ಪುಟ್ಟಮ್ಮ ಹಾಗೂ ಸಂಘಟನಾ ಚತುರ ಈಶ್ವರ್ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮ ಸಮಾಜಕ್ಕೆ ಭಾವೈಕ್ಯತೆಯ ಸಂದೇಶವನ್ನು ಸಾರುವಲ್ಲಿ ಯಶಸ್ವಿಯಾಯಿತು. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ನಮ್ಮ ತಾಲೂಕು ಮಟ್ಟದಲ್ಲಿ ನಮ್ಮ ನೆಚ್ಚಿನ ಬಸವಣ್ಣನವರು ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡೋಕ್ಕೆ ಅಂದ್ಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನನ್ನ ನೆಚ್ಚಿನ ಎಲ್ಲ ನನ್ನ ಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಬಂಧುಗಳಿಗೆ ತುಂಬ ಸ್ವಾಗತವನ್ನು ಕೂಡ ಬಯಸ್ತೇನೆ. ಜೊತೆಗೆ ಈ ದಿನ ನಮ್ಮ ಸಂಘಟನೆಯ ವತಿಯಿಂದ ಅರ್ಥಗರ್ಭಿತವಾಗಿ ಸಮಾಜವನ್ನು ನಿರ್ಮಾಣ ಮಾಡಿದಂತಹ ಕಾರ್ಯಕರ್ತರಾದಂತಹ ಮಾನ್ಯ ಬಸವಣ್ಣನವರು ಹಾಗೂ ಗುರುಗಳಾದ ಬಸವಣ್ಣನವರ ವಚನಗಳನ್ನು ನಾವು ಪಾಲಿಸಿ ನಮ್ಮ ಸಂಘಟನೆಯನ್ನು ನಡೆಸ್ಕೊಳ್ಬೇಕಂತ ಎಲ್ಲರನ್ನೂ ಹೇಳ್ತೀನಿ. ಅದೇ ರೀತಿಯಲ್ಲಿ ನಮ್ಮ ಬಿ ಆರ್ ಅಂಬೇಡ್ಕರ್ ಜಿ ಅವರು ಕೂಡ ನಾವು ಸ್ಮರಿಸುತ್ತಾ, ನಮ್ಮ ಅಂಬೇಡ್ಕರ್ ಅವರ ಕಾನೂನಲ್ಲಿ ಏನು ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಸಮಾನತೆಯನ್ನು ತಂದುಕೊಟ್ಟಂಥ, ಹೆಣ್ಣು ಮಕ್ಕಳಿಗೆ ಸಮಾನತೆಯನ್ನು ತಂದುಕೊಟ್ಟಂಥ ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೂಡ ನಾವೆಲ್ಲರ ಪರವಾಗಿ ಸ್ಮರಿಸುತ್ತೇವೆ. ಈ ದಿಗ್ಗಜರು ಏನು ಕನಸು ಕಂಡಿದ್ದು, ನಮ್ಮ ಸಮಾಜ ಸುಸ್ಥಿತಿಯಲ್ಲಿ ಇರಬೇಕಾದ್ರೆ ನಮ್ಮ ಕಾನೂನಾತ್ಮಕವಾಗಿ ಅಂಬೇಡ್ಕರ್ ಅವರು ಕಂಡಿದ್ದರೆ, ಬಸವಣ್ಣನವರು ವಚನಾಮೃತಗಳ ಮೂಲಕ ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಅನ್ನೋದನ್ನ ಕಲಿಸಿಕೊಟ್ಟಂಥ ಧೀಮಂತರುಗಳು. ಕೊಲ್ಲಬೇಡ, ಉಸಿಯನ್ನು ನುಡಿಯಲು ಬೇಡ, ಅನ್ನರನಿಗೆ ಅಸಹ್ಯವನ್ನು ಕೊಡಬೇಡ ಅಂತ ಕೂಡಲ ಸಂಗಮ ದೇವ ಅಂತ ಹೇಳಿದಂಥ ಮಹಾನುಭಾವರಿಗೆ ನಮ್ಮ ಎಲ್ಲರ ಪರವಾಗಿ ತುಂಬ ಹೃದಯದ ನಮನಗಳನ್ನ ನಾನು ಸಲ್ಲಿಸಕ್ಕೆ ಜಯಂತಿಯನ್ನು ನಾವು ಕಾರಣದಿಂದ ಕೈಲಿ ಮಾಡೋಕ್ಕಾಗಿಲ್ಲ. ಆದ್ದರಿಂದ ಇವತ್ತು ಇಬ್ಬರು ಮಹನೀಯರ ಜಯಂತಿನ ನಮ್ಮ ಸಂಘಟನೆಯಿಂದ ಹಮ್ಮಿಕೊಳ್ಳೋದು ನಮಗೆಲ್ಲ ಭಾಳ ಸಂತೋಷದ ವಿಚಾರ. ಯಾಕಂದರೆ
ಎಲ್ರಿಗೂ ಎಲ್ಲ